ಬಾಯ್ ಬಾಯ್ ಬಾಯ್. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇದು ನನ್ನ ಫಸ್ಟ್ ಮೋಟೋ ವ್ಲಾಗ್ ಆಗಿರುತ್ತೆ. ಇದರ ಉದ್ದೇಶ ಒಂದು ಇಷ್ಟೇ, ಅನೇಕ ದೇವಸ್ಥಾನಗಳ ಇತಿಹಾಸವನ್ನ ತಿಳಿಯುವಂತಹ ಒಂದು ಉದ್ದೇಶವಾಗಿರುತ್ತೆ. ದೇವಸ್ಥಾನಗಳ ಇತಿಹಾಸವನ್ನ ತಿಳ್ಕೊಂಡು ಅದರ ಹಿನ್ನೆಲೆ ಏನು, ಅದರ ಮಹತ್ವವೇನು, ದೂರದ ಊರಿಂದ ಸಾಧು ಸಂತರು ಬಂದು ಇಲ್ಲಿ ದೇವಸ್ಥಾನವನ್ನ ಕಟ್ಟಿ ಜನರ ಒಂದು ಉದ್ಧಾರವನ್ನ ಮಾಡ್ತಿರ್ತಾರೆ. ಅಂತಹ ವಿಷಯಗಳನ್ನ ತಿಳಿದುಕೊಳ್ಳುವ ಒಂದು, ಇನ್ನೊಂದ್ರ ಜೊತೆಗೆ ದಾರಿಯಲ್ಲಿ ಹೋಗುವಾಗ ಅನೇಕ ಜನರು ಇರ್ತಾರೆ. ಜೀವನದಲ್ಲಿ ಕಷ್ಟ ಏರಿಳಿತಗಳನ್ನ ಕಂಡಿರುವಂತಹ ಜನರು ಇರ್ತಾರೆ. ಅವರುಗಳ ಕಷ್ಟಗಳು ಹೇಗಿತ್ತು, ಅವರ ಜೀವನ ಹೇಗಿದೆ, ಅವರ ಜೀವನ ಶೈಲಿ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೇನೆ. ಜೊತೆಗೆ ಈ ಪ್ರಕೃತಿಯ ಸೊಬಗನ್ನ ಕಾಣ್ತಾ ನನ್ನ ಈ ಮೋಟೋ ವ್ಲಾಗ್ ಅನ್ನ ನಾನು ಪ್ರಾರಂಭವನ್ನು ಮಾಡ್ತಿದ್ದೇನೆ. ನನ್ನ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಅತಿ ಮುಖ್ಯ ಅಂತ ಹೇಳ್ತಾ, ನನ್ನ ಪ್ರಥಮ ಮೋಟೋ ವ್ಲಾಗ್ ಅನ್ನ ಇವತ್ತಿಂದ ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ನಿಮ್ಮ ಎಲ್ಲ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ ನನ್ನ ಮೋಟೋ ವ್ಲಾಗ್ ಅನ್ನ ಇವತ್ತಿಂದ ಪ್ರಾರಂಭ ಮಾಡ್ತಿದ್ದೀನಿ. ಎಲ್ರಿಗೂ ಧನ್ಯವಾದ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿ ಅನ್ನೋದು ಉಳಿದಿರೋದು ಅಂದ್ರೆ ಈ ಹಳ್ಳಿ ಜನಗಳಿಂದನೇ. ಸಿಟಿ ಜನರಲ್ಲಿ ಈ ಸಂಸ್ಕೃತಿ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಇರಲ್ಲ ಅಂತ ಹೇಳಲ್ಲ, ಕಡಿಮೆ ಇರುತ್ತೆ. ಆದರೆ ಈ ಹಳ್ಳಿ ಸಂಪ್ರದಾಯದಲ್ಲಿ ದೇವರಿಗೆ ಒಂದು ಮೊದಲ ಸ್ಥಾನವನ್ನು ಕೊಟ್ಟಿರ್ತಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲರೂ ಜೊತೆಗೂಡಿ ಕೆಲಸವನ್ನ ಮಾಡ್ತಾರೆ, ದೇವರಿಗೆ ಕೆಲಸವನ್ನ ಮಾಡ್ತಾರೆ. ತಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಮಾಡಿ ಈ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಸಂಸ್ಕೃತಿ ಉಳಿದಿದೆ ಅಂದ್ರೆ ಈ ಹಳ್ಳಿಯವರಿಂದನೇ ಉಳಿದಿರೋದು ಅನ್ನುವಂತಹದ್ದು ನನ್ನದೊಂದು ಅಭಿಪ್ರಾಯ. ನಿಮ್ದೇನಿದೆ ಅಭಿಪ್ರಾಯ ಅನ್ನೋದನ್ನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಇಲ್ಲಿ ಏನೇ ಕಾರ್ಯಕ್ರಮ ನಡೀಲಿ, ಎಲ್ಲರೂ ಜೊತೆ ಕೂತು ಜೊತೆ ನಿಂತು ಮಾಡುವಂತಹದ್ದು ಇಲ್ಲಿಯ ಒಂದು ಸಂಪ್ರದಾಯವಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಎಲ್ಲರೂ ಜೊತೆಗಿದ್ದು ಕೆಲಸವನ್ನು ಮಾಡ್ತಾರೆ, ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಭಾಗದಲ್ಲಿ ಸ್ವಲ್ಪ ಜಾನಪದ ಅನ್ನೋದು ಇತ್ತು, ಆದರೆ ಜಾನಪದ ಇತ್ತೀಚೆಗೆ ಕಣ್ಮರೆ ಆಗ್ತಿದೆ. ಈ ಊರು ಚಿಂದ್ರಬಳ್ಳಿ, ಇಲ್ಲಿ ಕುಂಬಾರರು ತುಂಬಾ ಇದ್ದಾರೆ. ಇಲ್ಲಿ ಮಡಕೆಗಳು ಸಿಗ್ತವೆ. ಇನ್ನೇನು ಬೇಸಿಗೆ ಬಂತು, ಬೇಸಿಗೆ ಬಂದ ಆಗ್ಬಿಟ್ಟಿದೆ, ಮಡಕೆಗಳು ತುಂಬಾ ಸಿಗ್ತವೆ. ಆದ್ರೆ ಅವ್ರಿಗೂ ತುಂಬಾ ಪೈಪೋಟಿ. ಹೇಗಪ್ಪ ಜೀವನ ಸಾಗಿಸೋದು ಅಂತ ಯೋಚನೆ ಮಾಡುವಂತಹ ಕಾಲ. ಯಾಕೆಂದ್ರೆ ಕಷ್ಟಪಟ್ಟು ಮಾಡಿರುವಂತಹ ಮಡಕೆಗಳು ಯೂಸ್ ಆಗದೆ ಹೋದ್ರೆ ಅವರು ಬೇಜಾರಾಗುತ್ತೆ. ಎಲ್ಲ ನಾವು ಆಧುನಿಕ ಯುಗಕ್ಕೆ ಒಪ್ಕೊಂಡು
ಹಳ್ಳಿಯಲ್ಲಿ ತಯಾರಾಗುವಂತಹ ಮಡಕೆಗಳನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಅಣ್ಣ ಯಾಕೋ ಕೈ ಅಂತಾನೆ. ಎಲ್ಲಿಗಣ? ಒಬ್ರೇನಾ? ಯಾವ ಸ್ಕೂಲು? ಇಲ್ಲಿ ರೋಡಲ್ಲಿ ಬರುತ್ತಲ್ಲ ಅದಾ? ಇಲ್ಲಿ ರೋಡ್ ಸೈಡ್ ಅಲ್ಲಿ ಬರುತ್ತಲ್ಲ ಅದಾ ಸ್ಕೂಲು? ಉಜಿನಿ ಸರ್ಕಲ್ ಹತ್ರನಾ? ಓಕೆ. ಇವತ್ತು ಸಾಟರ್ಡೆ ಬೇರೆ. ನಾನಾ ಗಾಣಗಟ್ಟಿ. ಹಾ, ವಿಡಿಯೋ ಮಾಡಕ್ಕೆ. ಎಷ್ಟನೇ ಕ್ಲಾಸ್ ಓದ್ತಿದೀಯಾ? ಎಷ್ಟನೇ ಕ್ಲಾಸ್ ಓದ್ತಿದೀಯ? 6th? ಇಂಗ್ಲಿಷ್ ಮೀಡಿಯಮಾ? ಇದೆಯಲ್ಲ, ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಈಗ ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ, ಇದು ಕೂಡ ರೆಕಾರ್ಡ್ ಆಗುತ್ತೆ. ಸ್ಕೂಲ್ ಬಸ್ ಇಲ್ವಾ? ಸ್ಕೂಲ್ ಬಸ್ ಇಲ್ವಾ? ಹೌದಾ? ಇಲ್ಲಿ ಪಾರ್ಶಾಲಿಟಿ, ಇಂಗ್ಲಿಷ್ ಮೀಡಿಯಂ ಅವರಿಗೆ ಬಸ್ಸು, ಕನ್ನಡ ಮೀಡಿಯಂ ಅವರಿಗೆ ಬಸ್ ಇಲ್ಲ. ಯಾಕೆ? ನಾವು ದುಡ್ಡು ಕೊಡಲ್ವಾ ಕನ್ನಡ ಮೀಡಿಯಂದವರು. ರೂಟ್ ಹೇಳ್ಬಿಡು, ಗೊತ್ತಿಲ್ಲ ನನ್ಗೆ. ಈ ಕಡೆನಾ? ಇಲ್ಲ, ಇದೇ ಸ್ಕೂಲಾ? ಯಾವ ಸ್ಕೂಲ್ ಇದೆ? ಗೂದೇವ ಸ್ಕೂಲಾ? ಓಕೆ, ಬಾಯ್ ಬಾಯ್. ಅಂತೂ ಇಂತೂ ಒಂದು ಒಳ್ಳೆ ಕೆಲಸ ಮಾಡಿದೆ. ಆಂಗ್ಲ ಮಾಧ್ಯಮ ಶಾಲೆ ಜ್ಞಾನಸುಧ. ಈ ತರ ಎಜುಕೇಶನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ದಂಧೆ ತರ ಮಾಡ್ಕೊಂಡ್ಬಿಟ್ಟಾರೆ. ಮತ್ತೊಂದು ಎಜುಕೇಶನ್ ತರ ಏನೋ ಒಂದು ಚೆನ್ನಾಗಿರ್ತೈತಿ, ಇಂತಿಂತ ಊರುಗಳು ಇಂತಿಂತ ಇಷ್ಟಿಷ್ಟು ಅಂತ. ಆದ್ರೆ ಇವಾಗ ಯಾವ ಸ್ಕೂಲ್ ಸೇರಿಸ್ಬೇಕು, ಯಾವ ಸ್ಕೂಲ್ ಚೆನ್ನಾಗ, ಯಾವ ಸ್ಕೂಲ್ ಅಂತ ಯೋಚನೆ ಮಾಡಿದಾಗ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಇಲ್ಲೊಂದು ಜ್ಞಾನಸುಧ, ಅಲ್ಲೊಂದು ಗುರುದೇವ, ಆ ಕಡೆ ಒಂದು ಅದು, ಆ ಕಡೆ ಇದು, ಇದ್ರಲ್ಲೇ ಜೀವನ ಆಗೋಗ್ಬಿಟ್ಟಿರುತ್ತೆ. ಹುಡುಗರಿಗೆ ಎಜುಕೇಶನ್ ಮಾಡಿಸೋ ಅಷ್ಟರಲ್ಲಿ ಜೀವನ ಅರೋಹರ.